ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟೆಕ್ ವಿತ್ ಪುನೀತ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಒಂದು ಮೊಬೈಲ್ ಇಂಟರ್ನೆಟ್ ಸ್ಲೋ ಆಗಿದ್ದರೆ ಅದನ್ನು ಸ್ಪೀಡ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಇವಾಗಲೇ ಸಬ್ಸ್ಕ್ರೈಬ್ ಆಗಿ ನೋಡಿ. 89% ಆಯಿತಾ. ಸೊ ಸಬ್ಸ್ಕ್ರೈಬ್ ಆಗ್ದಿರಾ ನೋಡ್ತಾ ಇದ್ದೀರಾ, ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಸ್ಕ್ರೀನ್ ಮೇಲೂ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಅದೇ ರೀತಿ ವಿಡಿಯೋ ಇಷ್ಟ ಒಂದು ಲೈಕ್ನ ಮಾಡಿ ಆಯಿತಾ. ಸೊ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಿಮ್ಮ ಒಂದು ಮೊಬೈಲ್ ಸ್ಲೋ ಆಗೋದಕ್ಕೆ ಒಂದಷ್ಟು ಕಾರಣಗಳನ್ನ ತಿಳಿಸ್ಕೊಡ್ತೀನಿ. ಸೊ ನೀವು ಅದನ್ನು ಸರಿಪಡಿಸ್ಕೊಂಡ್ರೆ ನೀವು ಆರಾಮಾಗಿ ನಿಮ್ಮ ಒಂದು ಇಂಟರ್ನೆಟ್ನ ಸ್ಪೀಡಾಗಿ ಮಾಡ್ಕೊಬೋದು ಆಯಿತಾ. ಸೊ ಇದರಲ್ಲಿ ಮೊದಲನೇದು ಬರುತ್ತೆ ಸ್ಟೋರೇಜ್ ಆಯಿತಾ. ಸೊ ಇವಾಗ ನಿಮ್ಮ ಒಂದು ಸ್ಟೋರೇಜ್ ಫುಲ್ ಆಗ್ತಾಯಿದೆ ಅಂತಂದರೆ ಅದರಿಂದ ನಿಮ್ಮ ಇಡೀ ಮೊಬೈಲೇ ಸ್ಲೋ ಆಗುತ್ತೆ. ಅದರಿಂದ ಇಂಟರ್ನೆಟ್ ಸ್ಲೋ ಆಗೋದ್ರಲ್ಲಿ ತಪ್ಪಿಲ್ಲ ಆಯಿತಾ. ಸೊ ಆದ್ದರಿಂದ ನೀವು ನಿಮ್ಮ ಒಂದು ಸ್ಟೋರೇಜ್ನ, ನಿಮ್ಮೊಂದು ಫೋನ್ ಸ್ಟೋರೇಜ್ನ ಕ್ಲಿಯರ್ ಮಾಡಿ ಆಯಿತಾ. ಸೊ ಇವಾಗ ಎರಡನೇ ಟಿಪ್ ಬರುತ್ತೆ ಬ್ಯಾಕ್ಗ್ರೌಂಡ್ ರನ್ನಿಂಗ್ ಆ್ಯಪ್ಸ್ ಆಯಿತಾ. ಸೊ ಇವಾಗ ಆ್ಯಪ್ಸ್ಗಳು ಬ್ಯಾಕ್ಗ್ರೌಂಡಲ್ಲಿ ರನ್ನಿಂಗ್ ಆಗ್ತಾಯಿದ್ರೆ ಇವಾಗ ಈ ಒಂದು ಇಂಟರ್ನೆಟ್ ಏನಿದೆ ಸ್ಲೋ ಆಗುತ್ತೆ ಆಯಿತಾ. ಸೊ ಆ ಒಂದು ಕಾರಣಕ್ಕೆ ನೀವು ಬ್ಯಾಕ್ಗ್ರೌಂಡಲ್ಲಿ ರನ್ನಿಂಗ್ನ ಮಾಡಬೇಡಿ ಆಯಿತಾ. ಸೊ ಆಮೇಲೆ ಡಾಟಾ ಸೇವಿಂಗ್ ಮೋಡ್ನ ಆನ್ ಮಾಡಿ. ಇದರಿಂದ ನಿಮ್ಮ ಒಂದು ಇಂಟರ್ನೆಟ್ ತುಂಬ ಇದಾಗಲ್ಲ ಆಯಿತಾ. ಸ್ವಲ್ಪ ಕಮ್ಮಿ ಹೋಗುತ್ತೆ, ತುಂಬ ಹೋಗಲ್ಲ ನೆಟ್. ಓಕೆ, ನಿಮ್ಮ ಒಂದು ನೆಟ್ನ ಉಳಿತಾಯ ಮಾಡ್ಬೋದು ಅಂತ. ಆಮೇಲೆ ಅಪ್ಲಿಕೇಶನ್ಸ್ ಔಟು ಅಪ್ಡೇಟ್ ಆಯಿತಾ. ಇದು ಕೂಡ ನಿಮ್ಮ ಒಂದು ಇಂಟರ್ನೆಟ್ ಸ್ಲೋ ಆಗೋದಕ್ಕೆ ಒಂದು ಕಾರಣ ಆಯಿತಾ. ಆಮೇಲೆ ಇದು ಯಾವುದೂ ಆಗಲಿಲ್ಲ ಅಂತಂದರೆ ಫೋನ್ನ ರೆಸ್ಟ್ ಮಾಡಬೇಕು ಗೈಸ್. ನಾನು ಎಲ್ಲ ಒಂದು ಟಿಪ್ಸ್ನ ಹೇಳಿದ್ದೀನಿ. ಅಪ್ಲೈ ಮಾಡ್ತಿರೋ ಬಿಡ್ತಿರೋ ನಿಮಗೆ ಬಿಟ್ಟಿದ್ದು. ಇವಾಗ ನೀವು ಅಪ್ಲೈ ಮಾಡಿದ್ರೆ ಸೊ ನಿಮಗೆ ಬೆನಿಫಿಟ್ಟು, ಅಪ್ಲೈ ಮಾಡಲಿಲ್ಲ ಅಂತಂದರೆ ನಿಮಗೆ ಲಾಸ್ ಆಯಿತಾ. ಸೊ ತುಂಬ ಹೇಳಿದ್ದೀರಾ, ನಿಮಗೆ ಸಿಂಪಲ್ಲಾಗಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಇನ್ನೂ ನಾನು ಎಲ್ಲ ವೀಡಿಯೋಸ್ನೂ ಸಿಂಪಲ್ಲಾಗಿ ತಿಳಿಸ್ಕೊಡ್ತೀನಿ. ಸೊ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಆಯಿತಾ. ಸೊ ಇವಾಗ ಈ ವಿಡಿಯೋದಲ್ಲಿ ಇಷ್ಟಿತ್ತು ಫ್ರೆಂಡ್ಸ್. ಮುಂದಿನ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಬಾಯ್, ಜೈ ಹಿಂದ್.